ಸೊ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೂರಜ್, ಬ್ರಾಂಚ್ ಮ್ಯಾನೇಜರ್ ಮೈಸೂರು. ಸೊ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ, ಸೊ ನೀವು ಕೇಳಿರ್ಬೋದು, ಆಕಾಶ್ ಕಳೆದ 36 ವರ್ಷಗಳಿಂದ ಸತತವಾಗಿ ಮೆಡಿಕಲ್ ಮತ್ತು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಕೋಚಿಂಗ್ ಅನ್ನು ಕೊಡುವುದರ ಮುಖಾಂತರ ಅವರ ಉನ್ನತ ಎಜುಕೇಶನ್ಗೆ ತುಂಬಾ ಸಪೋರ್ಟ್ ನೀಡ್ತಾರೆ. ಸೊ ಅದರೊಂದಿಗೆ ಕಳೆದ 16 ವರ್ಷಗಳಿಂದ ನಾವು ಒಂದು ಆಂತೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ ಅಕ್ರಾಸ್ ಇಂಡಿಯಾ. ಸೊ ಈ ಎಕ್ಸಾಮ್ ಉದ್ದೇಶ ಏನಂತಂದ್ರೆ, ಸೊ ಎಂಟೈರ್ ಇಂಡಿಯಾದಲ್ಲಿ ಎಲ್ಲ ಅಂದ್ರೆ ಅರ್ಬನ್ ಮತ್ತು ರೂರಲ್ ಮತ್ತು ಎಲ್ಲ ಮಕ್ಕಳಿಗೆ ಕನೆಕ್ಟ್ ಆಗೋದ್ರ ಮುಖಾಂತರ ಒಂದು ಕಾಂಪಿಟೇಟಿವ್ ಮನೋಭಾವನೆಯನ್ನು ಬೆಳೆಸೋದ್ರ ಮುಖಾಂತರ ಅಂಡ್ ಅವರ ಉನ್ನತ ಎಜುಕೇಶನ್ಗೆ ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ಅನ್ನು ನೀಡಬೇಕಾಗೆಂದು ನಾವು ಈ ಎಕ್ಸಾಮ್ ಅನ್ನ ಕಳೆದ 16 ವರ್ಷಗಳಿಂದ ಕಂಡಕ್ಟ್ ಮಾಡ್ತಾ ಇದೀವಿ. ಸೊ ಅದರಂತೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಪ್ರತಿ ವರ್ಷ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಕಳೆದ 9 ವರ್ಷದಿಂದ ಮೈಸೂರದಲ್ಲಿ ಕೂಡ ಸೊ ನಾವು ಸತತವಾಗಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋದ್ರ ಮುಖಾಂತರ ಅದರ ಜೊತೆಗೆ ಮೆಡಿಕಲ್ ಮತ್ತು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೂಡ ಕೋಚಿಂಗ್ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ. ಉದ್ಯೋಗ ಅಂತಂತಂದ್ರೆ ಇಟ್ ಈಸ್ ಆಲ್ ಅಬೌಟ್ ಸ್ಕಿಲ್. ಅವರು ಯಾವ ತರ ತಮ್ಮ ವೃತ್ತಿ ಜೀವನದಲ್ಲಿ ಅಂದ್ರೆ ಅವ್ರು ಯಾವ ಕೋರ್ಸ್ ಅಲ್ಲಿ ತಾವು ಎಷ್ಟು ಚೆನ್ನಾಗಿ ಸ್ಕಿಲ್ ಅನ್ನು ಹೊಂದಿರ್ತಾರೆ ಅದರ ಮೇಲೆ ಅವ್ರಿಗೆ ಉದ್ಯೋಗ ಅವಕಾಶ ಸಿಗುತ್ತೆ. ಸೊ ಎಸ್ಪೆಷಲಿ ಇನ್ ಆಕಾಶ್ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಸೊ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಯಾಕೆ ಕಂಡಕ್ಟ್ ಮಾಡ್ತಾ ಇದೀವಿ ಅಂತಂದ್ರೆ, ಇದು ಅವರು ಮುಂದಿನ ಉದ್ಯೋಗಕ್ಕಾಗಿ ಅವ್ರು ಏನ್ ಅವರು ಇಷ್ಟಪಟ್ಟಂತ ಕೋರ್ಸ್ಗಳಿಗೆ ಅವರು ಜಾಯಿನ್ ಆಗೋ ಸಲುವಾಗಿ ಏನ್ ಅವ್ರಿಗೆ ಪ್ರಿಪರೇಷನ್ ಬೇಕಾಗಿದೆಲ್ಲ ಅದನ್ನ ಆಕಾಶ್ ಒದಗಿಸ್ತಾ ಇರುತ್ತೆ. ಸೊ ಒಂದು ಒಳ್ಳೆಯ ಅವರು ಕ್ವಾಲಿಟಿ ಕೋಚಿಂಗ್ ಅನ್ನು ಮತ್ತು ಒಳ್ಳೆಯ ರಿಸಲ್ಟ್ ಅನ್ನು ತಾವು ಪಡೆದಿದ್ದೆ ಆದಲ್ಲಿ ಅವರಿಗೆ, ನಿಮಗೆ ಗೊತ್ತಿದೆ ಸರ್, ಅದು ಚೆನ್ನಾಗಿ ಎಫರ್ಟ್ ಅದ್ರ ಚೆನ್ನಾಗಿ ರಿಸಲ್ಟ್ ಇತ್ತಂದ್ರೆ ಅವ್ರಿಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ಅದನ್ನೊಂದಿಗೆ ಬರೀ ನಾವು ಕೋಚಿಂಗ್ ಅಲ್ದೇನೆ, ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ಸಮ್ ಫೌಂಡೇಶನ್ ಕ್ಲಾಸಸ್. ನಾವು ಬರೀ ಕ್ಲಾಸ್ 12th and 11th ಮಕ್ಕಳಿಗೆ ಫೋಕಸ್ ಮಾಡ್ತಾ ಇಲ್ಲ. ಸೊ ನಾವು ಬೇಸಿಕ್ ಕ್ಲಾಸ್ 8 ದಿಂದ ಕೂಡ ನಾವು ಮಕ್ಕಳಿಗೆ ಫೌಂಡೇಶನ್ ಅಂತ ಕ್ಲಾಸಸ್ ನ ಕೊಡ್ತಾ ಇದೀವಿ. ಯಾಕಂದ್ರೆ ಈಗಿಂದನೇ ಮಕ್ಕಳಿಗೆ ಆ ಮನೋಭಾವನೆ ಬೆಳೀಲಿ, ಮುಂದಿನ ಅವರ ಕರಿಯರ್ ಯಾವ ತರ ಇರುತ್ತೆ ಅನ್ನೋದನ್ನ ಈಗಿನ ಅವರು ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಅವರು ಇಷ್ಟಪಡುವ ಸೆಕ್ಟರ್ ನಲ್ಲಿ ಅವರು ಚೂಸ್ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ನಾವು ಕಂಡಕ್ಟ್ ಮಾಡ್ತಾ ಇದ್ವಿ. ಡೆಫಿನೆಟ್ಲಿ ನಮ್ಮ ಹತ್ರ ಒಂದು ನಂಬರ್ ಇದೆ ಸರ್, ಅದನ್ನ ನಾವು ಹೇಳ್ತೀವಿ. ಸೊ ನಂಬರ್ಸ್ ಅನ್ನೋದಕ್ಕಿಂತ ಸರ್ ಕೂಡ ಆಲ್ರೆಡಿ ನಿಮಗೆ ಎಕ್ಸಾಂಪಲ್ ಕೊಟ್ಟರು. ನಮ್ಮ ಮೈಸೂರು ಬ್ರಾಂಚ್, ಬರೀ ಈ ಬ್ರಾಂಚ್ ಇದ್ದೇ ಮಾತಾಡ್ತಾ ಇದೀನಿ, ಕಳೆದ ವರ್ಷ 100ಕ್ಕಿಂತ ಜಾಸ್ತಿ ಮಕ್ಕಳು ಗೋರ್ಮೆಂಟ್ ಮೆಡಿಕಲ್ ಸೀಟ್ ಅನ್ನ ಪಡೆದಿದ್ದಾರೆ. ಸೊ ಇದು ಸಾಮಾನ್ಯ ರಿಸಲ್ಟ್ ಅಲ್ಲ ಸರ್, ನಿಮಗೂ ಕೂಡ ಗೊತ್ತು. ನೀಟ್ ಇಸ್ ಒನ್ ಆಫ್ ದಿ ಟಫೆಸ್ಟ್ ಎಕ್ಸಾಮ್ ಫಾರ್ ಆಲ್ ಸ್ಟೂಡೆಂಟ್. ಎಲ್ಲಿ ಅಂತಂದ್ರೆ ತುಂಬಾ ಮಕ್ಕಳು ಅವ್ರು ಎಷ್ಟು ಶ್ರಮ ಪಡ್ತಾರೆ, ಎಷ್ಟು ಅದಕ್ಕೆ ಎಫರ್ಟ್ಸ್ ಹಾಕ್ತಾರೆ ನಿಮಗೂ ಕೂಡ ಗೊತ್ತಿದೆ. ಬಟ್ ಅವರ್ ಬ್ರಾಂಚ್ ವಿತ್ ಮೈ ಕ್ವಾಲಿಟಿ ಫ್ಯಾಕಲ್ಟಿ, ನಮ್ಮ ಟೀಮ್ ಒಂದಿಗೆ ಅವರು ಸತತವಾಗಿ ಪರಿಶ್ರಮ ಪಟ್ಟಿದ್ದಕ್ಕೆ ನಾವು ಒಂದು ಒಳ್ಳೆ ರಿಸಲ್ಟ್ ಕೂಡ ಕೊಟ್ಟಿದ್ದೀವಿ. ಮೈಸೂರ್ದು ಈಗಾಗಲೇ ನಾವು 350ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಆಲ್ರೆಡಿ ರಿಜಿಸ್ಟರ್ ಪಡೆದಿದ್ದಾರೆ. ಸೊ ನೀವು ಕೂಡ ನೋಡ್ಬೋದು, ತುಂಬಾ ಇದು ನಾವು ಆಗಸ್ಟ್ 1 ರಂದೇ ನಮ್ಮ ಕಂಪನಿ ಸಿಇಒ ಆಗಿರುವ ದೀಪಕ್ ಮೇಹ್ರಾ ಸರ್ ಅವರು ಆಲ್ರೆಡಿ ಇದನ್ನ ಉದ್ಘಾಟನೆ ಮಾಡಿದ್ರಿಂದ ಎಲ್ಲ ಮಕ್ಕಳಿಗೂ ಕೂಡ ಸೊ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿದೆ ಆಲ್ರೆಡಿ. ಅಂಡ್ ಅವರಾಗಿ ಬಂದು ಇಂಟ್ರೆಸ್ಟ್ ಕೊಟ್ಟು ಫಾರ್ಮ್ ಅನ್ನ ಫಿಲ್ ಮಾಡೋದಾಗ್ಲಿ ಅದು ನಡೀತಾ ಇದೆ. ನಮ್ಮ ಉದ್ದೇಶದಲ್ಲಿ ಇವೆಂಟ್ ಅಲ್ಲಿ ಏನಂತಂದ್ರೆ, ಬರೀ ಮೈಸೂರು ಡಿಸ್ಟಿಕ್ ಮಾತ್ರ ಅಲ್ಲ, ಇವನ್ ತಾಲೂಕಾ ಪ್ಲೇಸಸ್ ದಲ್ಲಿ ಕೂಡ ತುಂಬಾ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ. ಅಂಡ್ ರೂರಲ್ ಪ್ಲೇಸ್ ಹಳ್ಳಿಗಳಲ್ಲಿ ಕೂಡ ಇದ್ದಾರೆ. ಆ ಎಲ್ಲ ಮಕ್ಕಳಿಗೆ ಕನೆಕ್ಟ್ ಆಗ್ಬೇಕು, ನಿಮ್ಮ ಮುಖಾಂತರ ಅವ್ರಿಗೆ ಅಲ್ಲಿವರೆಗೆ ಇದು ಸಂದೇಶ ಹೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಈ ಇವೆಂಟ್ ಅನ್ನ ಹಮ್ಮಿಕೊಂಡಿದ್ದೀವಿ ಸರ್. ಆಕಾಶ್ನ ಬಯಸಿ ಬರುವಂತವ್ರಿಗೆ ಬರೀ ಬಯಸುವುದಂತ ಬರೀ ಮಿತಿ ಇಲ್ಲ ಸರ್ ಎಲ್ಲ ಮಕ್ಕಳಿಗೆ. ಸೊ ಇಟ್ ಇಸ್ ಫಾರ್ ಆಲ್ ಸ್ಟೂಡೆಂಟ್. ಓಕೆ, ಇಲ್ಲ ಅಂತವ್ರೆ ಈಗ ಮಕ್ಳು ಹೆಂಗಿರ್ತಾರೆ ಅಂದ್ರೆ, ದೇರ್ ಆರ್ ಸರ್ಟನ್ ಸೆಟ್ ಆಫ್ ಸ್ಟೂಡೆಂಟ್. ಒಂದು ಕ್ಲಾಸ್ ಅಲ್ಲಿ ಯಾವಾಗ್ಲೂ ತಾವು ಟಾಪರ್ ಅಂತ ಫೀಲ್ ಮಾಡ್ತಾ ಇರ್ತಾರೆ, ಇನ್ನೊಂದು ಮೀಡಿಯಾಕರ್, ಇನ್ನೊಂದು ನಾನು ಇನ್ನೂ ಮಾಡ್ಬೇಕು ಅನ್ನೋ ಸ್ಟೂಡೆಂಟ್ಸ್ ಇರ್ತಾರೆ. ಬಟ್ ಆಕಾಶ್ ಯಾವ ತರ ಕ್ವಾಲಿಟಿ ಎಜುಕೇಶನ್ ನ ಪ್ರೊವೈಡ್ ಮಾಡ್ತಾ ಇದೆ ಅಂತಂದ್ರೆ, ಇದು ಬರೀ ಟಾಪ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ, ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಗೆ ನಾವು ಇಷ್ಟು ಗ್ಯಾರಂಟಿಯನ್ನ ಕೊಡ್ತಾ ಇದೀವಿ ಅಂತಂದ್ರೆ, ಅವರು ಲೈಫ್ ಅಲ್ಲಿ ನೀವು ಹೇಳಿರೋ ಪ್ರಕಾರ ಅವ್ರ ಕಾಲ್ ಮೇಲೆ ಅವ್ರ ಕಾಲ್ ನಿಂತ್ಕೋಬೇಕು. ಸೊ ಆ ಲೆವೆಲ್ಗೆ ನಾವು ಪ್ರಿಪರೇಷನ್ ಅವ್ರು ಕೊಡ್ತೀವಿ. ಅವ್ರ ಲೈಫ್ ಅಲ್ಲಿ ಆ ಕಾನ್ಫಿಡೆಂಟ್ ಕೂಡ ನಾವು ತಗೊಂಡ್ ಬರ್ತೀವಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ಸೂರಜ್ ಅಂತ ಹೇಳ್ಬಿಟ್ಟು, ಸೊ ನಾನು ಬ್ರಾಂಚ್ ಮ್ಯಾನೇಜರ್ ಮೈಸೂರು.